ಈ ಸಮಸ್ಯೆ ಪರಿಹಾರ ಆಗುತ್ತಾ ಇಲ್ವಾ? ಆಗುತ್ತೆ ಸರ್, ಒಂದಲ್ಲ 4 ಮಾಡುವಂತ ಶಕ್ತಿ ಇದೆ. ಈ ಹಿಂದಿನ ಕಾಲದವರೆಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತ ಅವರಿಗೆ ಅದಕ್ಕೆ ಜನದೇ ತಪ್ಪು, ನಮ್ಮಂತ ಜನಗಳ ತಪ್ಪು ತೀರ್ಪು. ಅದು ನಾವು ತೀರ್ಪು ಕೊಡೋಕೆ ಹೋಗ್ಬಾರ್ದು, ನೋಡಬೇಕು. ಯಾಕೆಂದ್ರೆ ನಾನು ಆಗಲೇ ಹೇಳಿದಾಗೆ ಸಿನಿಮಾ ಕತೆ ಯಾರೇ ಆಗಿರಲಿ, ಯಾರ ನಾಯಕನಾಗಲಿ ನಾವು ನೋಡಬೇಕು. ದೊಡ್ಡ ಸ್ಟಾರೇ ಅಂತಲ್ಲ, ಎಲ್ಲರೂ ಕಲಾವಿದನೇ. ಒಬ್ಬ ಕಲಾವಿದ ಯಾವುದೇ ಒಂದು ನಾಟಕದ ರಂಗಭೂಮಿ ಕಲಾವಿದಲ್ಲಿ ಒಬ್ಬ ಸಣ್ಣ ಪಾತ್ರದ ಅವನು ಕಲಾವಿದನೇ, ದೊಡ್ಡ ಪಾತ್ರ ಮಾಡಿದ್ರೆ ಅವನು ಕಲಾವಿದ ಅನ್ಸ್ಕೋತಾನೆ. ಹಾಗೆ ಇವತ್ತು ಅಷ್ಟೇ ಪ್ರತಿಯೊಂದು ಸಿನಿಮಾದಲ್ಲಿ ಆ ಕಲಾವಿದ ಈ ಕಲಾವಿದ, ಆ ಬಾಸು ಈ ಬಾಸು, ಯಾವ ಬಾಸು ಇಲ್ಲ. ಇಲ್ಲಿ ನಾವೇ ಬಾಸು, ನಾವು ನೋಡಿದ್ರೆ ಅವರು ಬಾಸು ಅಷ್ಟೇ. ಸ್ಟಾರ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಂತ? ಸ್ಟಾರ್ಗೆ ಹೇಳಲಿಕ್ಕೆ ಏನು ಇಷ್ಟಪಡೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರೇ ಆಗಿರಲಿ ಅವರು ಇವರು ಅಂತಲ್ಲ, ಎಲ್ಲರೂ ಮಾಡಬೇಕು. ಒಂದಲ್ಲ ಸರ್, 4 ಮಾಡೋ ಅವಕಾಶ ಇದೆ. ನಿಮ್ಮ ಪ್ರಕಾರ ಯಾರು ಸಿನಿಮಾ ಬರ್ತಾನೆ ಇರಬೇಕು, ಕಂಟಿನ್ಯೂ ಬರ್ತಾ ಇರಬೇಕು? ಬರಬೇಕು. ಶಿವಣ್ಣನ್ ಬರಬೇಕು. ಈಗ ಅವರು ಯುವ ಇದ್ದಾರೆ, ಅವ್ರು ಬರಬೇಕು. ದರ್ಶನ್ ಬರಬೇಕು, ಸುದೀಪ್ ಬರಬೇಕು, ಯಶ್ ಬರಬೇಕು, ಧ್ರುವ ಬರಬೇಕು, ವಿಜಯ್ ಬರಬೇಕು, ಮುರಳಿ ಬರಬೇಕು, ರಾಘವೇಂದ್ರ ಬರಬೇಕು. ಕನ್ನಡ ಚಿತ್ರರಂಗದಲ್ಲಿ ಅವಾಗಿನ ಜಾಸ್ತಿ ಇದ್ದಾರೆ ಅಂತ ನಾನು ಆಗಲೇ ಹೇಳಿದೆ, ಈಗಲೂ ಅದೇ ಹೇಳ್ತೀನಿ. ಕೌಂಟಿಂಗ್ ತೊಗೊಂಡು ಅವರು ಎಣಿಕೆ ಮಾಡಿದ್ರೆ ಈಗ ಸಿಕ್ಕಾಪಡೆ ಇದ್ದಾರೆ. ಅವರಿಲ್ಲ ಇವರಿಲ್ಲ, ಅವ್ರ ಮಗ ಇವ್ರ ಮಗ ಅಂತ ಅನ್ನಬಾರ್ದು. ನೋಡಬೇಕು, ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ಈಗಲೂ ನೋಡ್ತಾ ಇಲ್ಲ ಜನ. ಅದು ಮೊದಲನೇ ತಪ್ಪಾಗಿದೆ. ನೋಡಲೇಬೇಕು. ಇವತ್ತು ಸಿನಿಮಾ ನೋಡಿದ್ರೆ ಹಬ್ಬಕ್ಕೆ ಹಣ ಇದ್ದರೆ ಅನ್ನಂಗೆ ಸಿನಿಮಾಕ್ಕೆ ಜನ ಇದ್ದರೆ ಮಾಲೀಕರು ಇದಾಗ್ತಾರೆ, ಮತ್ತು ಅಲ್ಲಿ ಕೆಲಸ ಮಾಡೋವ್ರಿಗೂ ಅನ್ನ ಹಾಕ್ತಾರೆ. ಈ ರಿಲೀಸ್ ಮಾಡ್ತಾರಲ್ಲ ಸಿನಿಮಾಗಳು, ಆ ಸಿನಿಮಾದಿಂದ ಮತ್ತಿಷ್ಟು ಜನರು ಥಿಯೇಟರ್ ಕಡೆ ಸೆಳೆಯುವಂಥ ಪ್ರಯತ್ನ. ಉದಾಹರಣೆ ಹೇಳಬೇಕು ಅಂದರೆ, ಹಳೆ ಕನ್ನಡ ಚಿತ್ರರಂಗ ಇದೆಯಲ್ಲ, ರಿಲೀಸ್ ಮಾಡ್ತಾರಲ್ಲ, ಅದು ಒಳ್ಳೇದು ಅನ್ನಿಸುತ್ತೆ. ಕೆಲವೊಂದು ಈಗ ಮೊದಲು ರೀಲ್ಸ್ ಇತ್ತು, ಇವಾಗ ಕ್ಯೂಬ್ ಇದೆ. ಅದಕ್ಕೆ ಬಂಡವಾಳ ಹಾಕಿ ಅವರು ಸ್ವಲ್ಪ ಇದು ಮಾಡಬೇಕಾಗುತ್ತೆ. ಅದು ಮಾಡಿದ್ರೆ ಹಲವಾರು ಚಿತ್ರಗಳು ಇದ್ದಾವೆ. ನಾವು ಮಾಡಿದಾಗ ಅದಕ್ಕೆ ಒಂದು ಒಳ್ಳೆ ಇದು ಸಿಗ್ಬೋದು ಅನ್ನೋ ನನ್ನ ಅಭಿಪ್ರಾಯ ಸರ್. ಹೇಳ್ತೀನಿ, ಹಳೆ ಚಿತ್ರರಂಗ ಕನ್ನಡ ಚಿತ್ರರಂಗ ಯಾವುದಿದೆ ಹಳೆವು, ಕಲರ್ಸು ವೈಟಮ್ ಬ್ಯಾಕು ಇದೆ, ಅವಕ್ಕೆಲ್ಲ ದುಡ್ಡುಗಳು ತುಂಬ ನಾವು ಹೇಳೋದು ಸುಲಭ ಅಲ್ಲ. ಅವ್ರಿಗೂ ಖರ್ಚಿರುತ್ತೆ. ಅದು ಕಷ್ಟಪಟ್ಟು ಅದ್ರ ಮಾಡಿ ನಾವು ನೋಡಲಿ, ಅವ್ರಿಗೂ ಭಯ ಇರುತ್ತೆ. ಒಂದು ಕನ್ನಡ ಚಿತ್ರರಂಗನ ರೀಓಪನ್ ಮಾಡಬೇಕು, ಅದಕ್ಕೆಲ್ಲ ಒಂದು ಇದು ಮಾಡಿ ನಾವು ಬಿಡುಗಡೆ ಮಾಡಿದಾಗ ನೋಡಲಿಲ್ಲ ಅಂದಾಗ ತುಂಬ ಅವರು ಅಪ್ಸೆಟ್ ಆಗ್ತಾರೆ. ಬಟ್ ನಾವು ಜನಗಳು ಬೆಂಬಲ ಮಾಡಬೇಕು, ಬೆಂಬಲ ಮಾಡಿ ಸಿನಿಮಾ ನೋಡಬೇಕು. ರೀಓಪನಿಂಗ್ ಮಾಡಿದ್ರೆ ಒಳ್ಳೆಯದೇ, ಯಾರದೇ ಆಗಿರಲಿ ಒಳ್ಳೆಯದೇ. ಈಗ ಮಾಡಿದಂಥ ಸಿನಿಮಾಗಳು ಇಲ್ಲಿ ಹೇಗೆ ಕಲೆಕ್ಷನ್ ಮಾಡಿದ್ರು ಸರ್? ಆಗಿತ್ತೆ ಸರ್, ಒಳ್ಳೆ ಮೊನ್ನೆ ಇದು ಮಾಡಿದಾಗ ಕೆಲವೊಂದು ಆಗಿದೆ, ಗಮನ ಇಲ್ಲ ನನಗೆ, ಆದರೆ ಆಗಿದ್ದಾವೆ ಸರ್, ಆಗಿದ್ದಾವೆ. ರೀಓಪನ್ ಮಾಡಿದಾಗ ಇವಾಗ ಹೇಳ್ಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ದಾಖಲೆ ಅಂದರೆ, ಕನ್ನಡ ಚಿತ್ರರಂಗದ ದಾಖಲೆ ಅಂದರೆ ಶಿವಣ್ಣಂದು ಹೋಮು. ಇತಿಹಾಸ, ಅದು ಇತಿಹಾಸ. ನಾವು ಯಾರು ಅಭಿಮಾನಿಯೂ ಅಲ್ಲ, ಅಭಿಮಾನಿ ಅಂತ ಹೇಳ್ತಾ ಇಲ್ಲ, ಅಭಿಮಾನದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ದಾಖಲೆ ಅಂದರೆ ಹೋಮು. ಎಷ್ಟು ಸಲ ರೀಓಪನಿಂಗ್ ಆಯಿತು, ಎಷ್ಟು ಸಲ ಆಯಿತು ರಿಲೀಸು, ಆದಾಗೆಲ್ಲ ದಾಖಲೆ ಅವು ಕೆಲವೊಂದು ಹಾಗೆ ಇರ್ತವೆ. ಎಲ್ಲ ಕನ್ನಡ ಚಿತ್ರಗಳು ನಮಗೆ ಕಣ್ಣುಗಳಿದ್ದಂಗೆ. ನಮ್ಮ ಕಣ್ಣು ಇದ್ದರೆ ದೇಶ ನೋಡ್ತೀವಿ, ದೇಶ ಇದ್ದರೆ ಕಣ್ಣು ಇರೋದಷ್ಟೇ. ಅವೆಲ್ಲ ಅಂದರೆ ಹೋಗುತ್ತೆ. ನಾಳೆ ಅಂದರೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.